ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಇವತ್ತು ನಟ ದರ್ಶನ್ ಅವರಿಗೆ ಬಹುದೊಡ್ಡ ದಿನ, ನಿರ್ಣಾಯಕ ದಿನ ಅಂತ ಹೇಳಲಾಗ್ತಾ ಇತ್ತು. ಯಾಕೆಂತಂದರೆ ನಟ ದರ್ಶನ್ ಅವರಿಗೆ ಇದೇ 6 ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ಅವರ ಜಾಮೀನನ್ನು ರದ್ದು ಮಾಡಿತ್ತು. ಇವತ್ತು ಮತ್ತೆ ನಟ ದರ್ಶನ್ ಅವರ ತೀರ್ಪು ಹೊರಬೀಳುತ್ತೆ, ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನುವಂಥ ದಿವಸ ಇವತ್ತಾಗಿತ್ತು. ನಟ ದರ್ಶನ್ ಅವರು ಕೂಡ ಬೆಳಗ್ಗೆಯಿಂದಲೂ ಕೂಡ ಒಂದು ರೀತಿಯಲ್ಲಿ ಬಹಳ ಜೋಶಲ್ಲಿದ್ದರು. ಅಂದರೆ ಒಂದು ನಿರೀಕ್ಷೆ ಇತ್ತು, ಸಿಗಬಹುದು ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು, ಷರತ್ತುಬದ್ಧ ಜಾಮೀನು ಸಿಗುತ್ತೆ ಅನ್ನುವಂಥ ನಿರೀಕ್ಷೆಗಳು ಇತ್ತು. ಬಟ್ ಇದೆಲ್ಲದಕ್ಕೂ ಕೂಡ ನಟ ದರ್ಶನ್ ಅವರ ಆಸೆಗೆ ತಣ್ಣೀರೇರಿಸುವಂಥ ಕೆಲಸ ಆಗಿದೆ. ಒಟ್ಟಾರೆ ಈಗ ಬಂದಿರುವಂಥ ಸುಪ್ರೀಂ ಕೋರ್ಟ್ನ ತೀರ್ಪೇನು ಅಂತ ಹೇಳಿದ್ರೆ, ಇನ್ನು 1 ವರ್ಷದ ಕಾಲ ನಟ ದರ್ಶನ್ ಅವರಿಗೆ ಜೈಲೇ ಗತಿ. ಪರಪ್ಪನ ಅಗ್ರಹಾರದ ಜೈಲೇ ಗತಿ ನಟ ದರ್ಶನ್ ಅವರಿಗೆ. ಏನಿವರು ಕೊಟ್ಟಂತಹ ಕಾರಣಗಳೇನಿತ್ತು ಅದಷ್ಟು ಕೂಡ ಸಮರ್ಪಕವಾಗಿ ಇಲ್ಲ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೇಳಿದ್ರು. ಒಂದರ್ಥದಲ್ಲಿ ಈಗ ಅನ್ನಿಸ್ತಾ ಇರುವಂಥದ್ದು, ನಟ ದರ್ಶನ್ ಸುಮ್ಮನೆ ಇದ್ದುಬಿಟ್ಟಿದ್ದಿದ್ರೆ ಬಹುಶಃ ಇನ್ನೊಂದು 2 ಅಥವಾ 3 ತಿಂಗಳಿನಲ್ಲಿ ಜಾಮೀನು ಸಿಕ್ಕಿಬಿಡೋದಿತ್ತು ಅನ್ನೋ ಗೊತ್ತಿಲ್ಲ. ಆದರೆ ತಾವೇ ಮುಂದೆ ಹೋಗಿ ಕೋಲ್ ಕೊಟ್ಟು ಹೊಡೆಸ್ಕೊಂಡಂತೆ ನಟ ದರ್ಶನ್ ಅವರು ಕಾಣಿಸ್ತಾ ಇದೆ. ನಟ ದರ್ಶನ್ ಉಲ್ಲೇಖ ಮಾಡಿದ್ದಂಥದ್ದು ಸುಪ್ರೀಂ ಕೋರ್ಟ್ಗೆ ಹಾಕಿದಂಥ ಅರ್ಜಿಯಲ್ಲಿ ಕೆಲವೊಂದಷ್ಟು ಕಾರಣಗಳನ್ನು ಕೊಟ್ಟಿದ್ದರು. ಏನೀ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಅನ್ನುವಂಥದ್ದು ಬಹಳ ತಡ ಆಗ್ತಾ ಇದೆ, ಹೀಗಾಗಿ ನನಗಿಲ್ಲಿ ಜೈಲು ವಾಸವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಜೊತೆಗೆ ನನಗೆ ಕ್ವಾರಂಟೈನ್ ಸೆಲ್ಲಲ್ಲಿ ಹಾಕಿಬಿಟ್ಟಿದ್ದಾರೆ ಮತ್ತು ಸಹಕೈದಿಗಳು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂಥ ಕಾರಣಗಳನ್ನು ಉಲ್ಲೇಖ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು. ನಿಜವಾದ ಕಾರಣ ಏನು ಅನ್ನುವಂಥದ್ದನ್ನು ನಾನು ನಿಮಗೆ ಈ ವಿಡಿಯೋಲಿ ಹೇಳ್ತಾ ಹೋಗ್ತೇನೆ. ಯಾಕೆ ನಟ ದರ್ಶನ್ ಅವರ ಜಾಮೀನು ಅರ್ಜಿ ನಿರಾಕರಣೆ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ ಅನ್ನುವಂಥದ್ದಕ್ಕೆ ಕಾರಣಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ನಟ ದರ್ಶನ್ ಜೈಲಿನಲ್ಲಿ ವಿಚಾರಣಾಧೀನ ಕೈದಿ ಅಂತ ಆದರೂ ಕೂಡ ವಿಚಾರಣಾಧೀನ ಕೈದಿಗಳಿಗೆ ಏನೇನೆಲ್ಲ ಸವಲತ್ತುಗಳನ್ನು ಆಸ್ ಪರ್ ದ ಜೈಲ್ ಮ್ಯಾನ್ಯುಯಲ್ ರೀತಿಯಲ್ಲಿ ಕೊಡಬೇಕಾಗಿತ್ತು ಅದಷ್ಟನ್ನು ಕೂಡ ಜೈಲಿನ ಅಧಿಕಾರಿಗಳು ನಟ ದರ್ಶನ್ ಅವರಿಗೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಅರಿವಿದ್ರೂ ಕೂಡ, ಇಷ್ಟೆಲ್ಲ ಗೊತ್ತಿದ್ದರೂ, ಇಷ್ಟೆಲ್ಲ ಪುರಾವೆ ಇದ್ದರೂ ಕೂಡ ನಟ ದರ್ಶನ್ ಅವರು ಸುಳ್ಳು ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ಗೆ ಸಮರ್ಪಣೆ ಮಾಡಿದ್ದಾರೆ, ಅಂದರೆ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಇದೆಲ್ಲವೂ ಸತ್ಯ ಅಲ್ಲ ಅನ್ನುವಂಥದ್ದನ್ನು ನ್ಯಾಯಾಧೀಶರು ತಿಳಿದಿದ್ದಾರೆ. ಇವರು ಏನು ಕೊಡ್ತಾ ಇದ್ದಾರೆ, ಸಹಕೈದಿಗಳಿಂದ ನನಗೆ ತೊಂದರೆ. ಯಾರು ಸಹಕೈದಿಗಳು ತೊಂದರೆ ಕೊಟ್ಟಿದ್ದಾರೆ, ಪುರಾವೆ ಕೊಡಿ ಅಂತ ಕೇಳಿದೆ. ಇವರು ಮೊದಲೇ ನಟ, ಇವರು ಒಂದು ಸೆಲೆಬ್ರಿಟಿ ಸ್ಟೇಟಸ್ ಇರುವಂಥವ್ರು, ಇವ್ರಿಗೆ ಏನು ವ್ಯವಸ್ಥೆ ಮಾಡಬೇಕು, ಯಾಕೆಂದರೆ ಇವರಿಗೆ ಆರೋಗ್ಯದ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಕೂಡ ಇವರು ಮುಂಚೆ ಎಲ್ಲ ಹೇಳಿದ್ದಾರೆ. ಬೆನ್ನು ನೋವು ಬಹಳ ತೀವ್ರವಾಗಿ ನಟ ದರ್ಶನ್ ಅವರಿಗೆ ಇತ್ತು. ಅದು ಇಫ್ ಇನ್ ಕೇಸ್ ಆಪರೇಟ್ ಆಗಲಿಲ್ಲ ಅಂತಂದರೆ ಅದು ಜೀವಕ್ಕೆ ಕುತ್ತು ತರಬಹುದು ಅನ್ನುವಂಥ ಕಾರಣವನ್ನು ಕೊಟ್ಟು ಈ ಹಿಂದೆ ಇವರು ಜಾಮೀನನ್ನು ಪಡೆದುಕೊಂಡಿದ್ದರು. ಆ ಜಾಮೀನನ್ನು ಇದೇ 6 ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿತ್ತು. ಮತ್ತೆ ಅದನ್ನು ಎತ್ತಿಡಿಯುವಂಥ ಪ್ರಯತ್ನ ಮಾಡಿದ್ರು. ವಿಚಾರಣೆ ನಿಧಾನ ಆಗ್ತಾ ಇದೆ, ಹೀಗಾಗಿ ನನಗೆ ಬೇಲ್ ಕೊಡಿ ಅಂತ. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು, ಇನ್ನು 1 ವರ್ಷದ ಒಳಗಾಗಿ ಉಳಿದಿರುವಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಮುಖ ಸಾಕ್ಷಿಯಲ್ಲಿ ದರ್ಶನ್ ಒಬ್ಬರು, ಇನ್ನುಳಿದಂಥ 60 ಸಾಕ್ಷಿಗಳನ್ನು ಕೂಡ ನೀವು ವಿಚಾರಣೆಯನ್ನು ಮಾಡಬೇಕು. ವಿಚಾರಣೆಯನ್ನು ಆದಷ್ಟು ಬೇಗ ಮಾಡಿ, ಗ್ಯಾಪ್ ಕೊಡಬೇಡಿ, ದಿನಂಪ್ರತಿ ವಿಚಾರಣೆಯನ್ನು ಮಾಡ್ತಾ ಹೋಗಿ, ಎನ್ಕ್ವೈರಿನ ಬಹಳ ಬೇಗ ಮಾಡಿ, ಫಾಸ್ಟಾಗಿ ಮಾಡಿ ಅನ್ನುವಂಥ ಒಂದು ಹೇಳಿಕೆಯನ್ನು, ಒಂದು ತೀರ್ಪನ್ನು ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇದೆಲ್ಲ ಒಂದು ಪಾರ್ಟ್ ಇವತ್ತಿನ ವಿಚಾರಣೆ. ಆದರೆ ನಾವು ದರ್ಶನ್ ಅವರ ಜೈಲಿನ ದಿನಚರಿ ನೋಡ್ತಾ ಹೋಗೋದಾದರೆ, ಯಾಕೆ ಬೇಲ್ ಕ್ಯಾನ್ಸಲ್ ಆಗೋದು ಅಂದರೆ ಜೈಲ್ ಅಧಿಕಾರಿಗಳು ಅವರ ಪರವಾದಂಥ ವಕೀಲರು ಸಲ್ಲಿಸಿರುವಂಥ ವಾದ ಏನು ಅಂತ ಹೇಳಿದ್ರೆ, ನಟ ದರ್ಶನ್ ಯಾವುದೇ ಥರದ ಜೈಲಿನ ದಿನಚರಿಯನ್ನು ಫಾಲೋ ಮಾಡ್ತಾ ಇಲ್ವಂತೆ. ಅಂದರೆ ಜೂನ್ 21ಕ್ಕೆ ಏನೀಗ ಯೋಗ ದಿನಾಚರಣೆ ಬರ್ತಾ ಇದೆ, ಹೀಗಾಗಿ ಜೈಲಿನ ಎಲ್ಲ ಅಪರಾಧಿಗಳಿದ್ದಾರೆ, ವಿಚಾರಣಾಧೀನ ಕೈದಿಗಳಿದ್ದಾರೆ, ಎಲ್ರಿಗೂ ಕೂಡ ಯೋಗ ತರಬೇತಿಯನ್ನು ಕೊಡ್ತಾ ಇದ್ದಾರಂತೆ. ಅಂದರೆ ಬೇರೆ ಹೊರಗಡೆಯಿಂದ ಟೀಚರ್ಸ್ನ ಕರೆಸಿ ಯೋಗ ತರಬೇತಿಯನ್ನು ಕೊಟ್ಟು ಅವತ್ತೊಂದು ಪ್ರದರ್ಶನ ಮಾಡಬೇಕು ಅನ್ನುವಂಥದ್ದು ಜೈಲಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದಾರೆ. ನಟ ದರ್ಶನ್ ಅವರಿಗೆ ಪ್ರತಿ ಬಾರಿಯೂ ಕೂಡ ಹೇಳಿದ್ರಂತೆ ಜೈಲಧಿಕಾರಿಗಳು, ಯೋಗವನ್ನು ಅಭ್ಯಾಸ ಮಾಡಿ, ನಿಮಗೆ ಮಾನಸಿಕ ಆರೋಗ್ಯಕ್ಕೂ ಒಳ್ಳೆಯದು, ಹೊರಗಡೆ ದೈಹಿಕ ಆರೋಗ್ಯಕ್ಕೂ ಒಳ್ಳೆಯದು. ನೀವೇನು ಬೆನ್ನೋವು ಅಂತ ಹೇಳ್ತೀರಾ, ಇದೆಲ್ಲವೂ ಕೂಡ ಸರಿಯಾಗುವಂಥ ಕೆಲಸ ಆಗುತ್ತೆ, ಹೀಗಾಗಿ ಯೋಗಾಭ್ಯಾಸದಲ್ಲಿ ಬಂದು ಪಾಲ್ಗೊಳ್ಳಿ ಅಂತ ತುಂಬ ಬಾರಿ ಹೇಳಿದ್ರು ಕೂಡ ನಟ ದರ್ಶನ್ ಅವರು ಬೆನ್ನು ನೋವಿನ ಕಾರಣವನ್ನು ಕೊಟ್ಟು ಯಾವುದೇ ಥರದ ಯೋಗಾಭ್ಯಾಸದಲ್ಲಿ ಭಾಗಿಯಾಗಿಲ್ವಂತೆ. ಮತ್ತು ವಿಚಾರಣಾಧೀನ ಕೈದಿಗಳಿಗಾಗಲಿ, ಸಜಾ ಆಗಿರುವಂಥ ಅಪರಾಧಿಗಳಿಗಾಗಲಿ ಎಲ್ಲರಿಗೂ ಕೂಡ ಆಸ್ ಪರ್ ದ ಜೈಲ್ ಮ್ಯಾನ್ಯುಯಲ್ ಅಥವಾ ಜೈಲಿನ ದಿನಚರಿ ಪ್ರಕಾರ ಒಂದಷ್ಟು ಕೆಲಸಗಳನ್ನ ಮಾಡಬೇಕಾಗತ್ತೆ. ಅದು ಯಾವುದೇ ಥರದ ಕೆಲಸವನ್ನೂ ಕೂಡ ದರ್ಶನ್ ಅವರು ಮಾಡ್ತಾ ಇಲ್ವಂತೆ, ಉದ್ದಟತನವನ್ನು ಮೆರಿತಾ ಇದ್ದಾರಂತೆ. ಬರೀ ಊಟ ಮಾಡೋದು, ಆ ಊಟದಲ್ಲೂ ಮತ್ತು ಸರಿ ಇಲ್ಲ ಅಂತ ಅವಾಗವಾಗ ಅಪ್ಲಿಕೇಶನ್ ಹಾಕೋದು, ಮನೆ ಊಟ ಬೇಕು ಅಂತ ಹೇಳೋದು, ಸರಿಯಾದಂಥ ವ್ಯವಸ್ಥೆಗಳಿಲ್ಲ ಜೈಲಿನಲ್ಲಿ ಅಂತ ಹೇಳೋದು, ಹೀಗೆ ಸರಿಯಾದಂಥ ರೀತಿಯಲ್ಲಿ ಅಲ್ಲಿನ ದಿನಚರಿಗೆ ಹೊಂದ್ಕೊಳ್ತಾ ಇಲ್ಲ, ಯಾವುದೇ ಥರದ ನಿಯಮಗಳನ್ನು
ಜೈಲಿನ ನಿಯಮಗಳನ್ನು ದರ್ಶನ್ ಫಾಲೋ ಮಾಡ್ತಾ ಇಲ್ಲ ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೆ, ಮತ್ತು ಎಲ್ಲಕ್ಕೂ ಕೊಡೋದು ಬೆನ್ನೋವಿನ ಕಾರಣವನ್ನು. ಹೀಗಾಗಿ ಇವರಿಗೆ ಜಾಮೀನು ಕೊಡಬಾರದು ಅನ್ನುವಂಥದ್ದು ಜೈಲಧಿಕಾರಿಗಳ ಪರವಾದಂಥ ವಕೀಲರ ವಾದ ಆಗಿತ್ತು. ಇದೆಲ್ಲವನ್ನು ಪರಿಗಣಿಸಿದಂಥ ಕೋರ್ಟ್, ನಾನು ನಿನ್ನೆಯಿಂದಲೇ ನ್ಯಾಯಾಧೀಶರ ಮಾತಿದ್ದು, ನಿನ್ನೆಯಿಂದಲೇ ಎಲ್ಲ ಸಲ್ಲಿಕೆ ಆಗಿರುವಂಥ ರಿಪೋರ್ಟ್ಗಳನ್ನು ಓದಿದ್ದೇನೆ, ಸಾಕ್ಷಿಗಳನ್ನು ಕೇಳಿದ್ದೇನೆ. ಹೀಗಾಗಿ ಇವರಿಗೆ 1 ವರ್ಷ ನಾವು ಜಾಮೀನು ಕೊಡೋದಿಲ್ಲ, 1 ವರ್ಷದ ಒಳಗಾಗಿ ಇವರ ಎಲ್ಲ ವಿಚಾರಣೆಯನ್ನು ಮುಗಿಸಿ ಇದಕ್ಕೆ ಅಂತಿಮವಾದಂಥ ತೀರ್ಪನ್ನು ಕೊಡಬೇಕು ಅನ್ನುವಂಥ ತೀರ್ಪನ್ನು ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಒಟ್ಟಾರೆ ದರ್ಶನ್ ಅವರ ಅಭಿಮಾನಿಗಳು ಕಾಯ್ತಾ ಇದ್ದರು, ದರ್ಶನ್ ಅವರು ಹೊರಗಡೆ ಬರಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ದರ್ಶನ್ ಅವ್ರಿಗೂ ಅಷ್ಟೇ ಕುತೂಹಲ ಇತ್ತು, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ. ಬಟ್ ಅದು ಹುಸಿಯಾಗಿರುವಂಥದ್ದು. ಮುಂದೇನಾಗುತ್ತೆ ದರ್ಶನ್ ಅವರ ಭವಿಷ್ಯ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.